ಕನಕಪುರ ಡಿಸೆಂಬರ್ 15ರಂದು ರಾತ್ರಿ ನಗರದ ಕೋಟೆಯಲ್ಲಿರುವ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಷ್ಣು ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಮಾರ್ಗಶಿರ ಮಾಸದಲ್ಲಿ ಹನುಮ ಜಯಂತಿಯ ನಂತರ ವಿಷ್ಣು ದೀಪೋತ್ಸವವನ್ನು ದೇವಾಲಯದಲ್ಲಿ ನಡೆಸಿಕೊಂಡು ಬಂದಿದ್ದು, ಕಳೆದ 3 ವರ್ಷಗಳಿಂದ ವಿಶೇಷವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಭಾನುವಾರ ದೇವಾಲಯದಲ್ಲಿ ಇರುವ ಶ್ರೀನಿವಾಸ, ಪದ್ಮಾವತಿ, ಶ್ರೀ ರಂಗನಾಥ ಸ್ವಾಮಿ ಸಮೇತ ಶ್ರೀದೇವಿ, ಭೂದೇವಿ, ಪಾರ್ವತಿ ಅಮ್ಮನವರು, ರಾಘವೇಂದ್ರ ಸ್ವಾಮಿ, ಆಂಜನೇಯ ಸ್ವಾಮಿ, ಯೋಗ ನರಸಿಂಹಸ್ವಾಮಿ, ಶ್ರೀಕೃಷ್ಣ, ಗಣಪತಿ, ನವಗ್ರಹ ಹಾಗೂ ನಾಗರ ಮಂಟಪಕ್ಕೆ ಅಭಿಷೇಕವನ್ನು ಮಾಡಲಾಗುತ್ತದೆ. ತದನಂತರ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ತೀರ್ಥಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ರಾತ್ರಿ ಸುಮಾರು 7 ಗಂಟೆಯ ವೇಳೆಗೆ ದೇವಾಲಯದ ಮುಖ್ಯ ದೇವರಾದ ಶ್ರೀನಿವಾಸನಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ನೈವೇದ್ಯವಾಗಿ ಪುಳಿಯೋಗರೆಯನ್ನು ಸಮರ್ಪಿಸಲಾಗುತ್ತದೆ. ಸುಮಾರು 100 kgಯಷ್ಟು ಪುಳಿಯೋಗರೆಯ ರಾಶಿಯನ್ನು ದೇವರ ಮುಂದೆ ಇಟ್ಟು ದೀಪವನ್ನು ಹಚ್ಚಿ ಪೂಜೆ ಸಲ್ಲಿಸಲಾಗುತ್ತದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಸುತ್ತ ದೀಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಹಚ್ಚಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೀಪ ಮತ್ತು ಎಣ್ಣೆಯನ್ನು ತಂದು ವಿಷ್ಣು ದೀಪೋತ್ಸವದ ಪುಣ್ಯ ಕಾರ್ಯದಲ್ಲಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿಕೊಳ್ಳಬಹುದಾಗಿದೆ. 1000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆಯಿದೆ ಎಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮುಕುಂದರಾವ್, ಕಾರ್ಯದರ್ಶಿ ಸುರೇಶ್, ಪ್ರಧಾನ ಅರ್ಚಕರಾದ ರಾಮಪ್ರಸಾದ್ ದೀಕ್ಷಿತ್ ತಿಳಿಸಿದ್ದಾರೆ. ಕಿಲ್ಲೆ ರಂಗನಾಥ ಸ್ವಾಮಿನೇ ನಮೋ ನಮಃ. ಶ್ರೀ ಲಕ್ಷ್ಮೀ ಕಿಲ್ಲೆ ರಂಗನಾಥ ಸ್ವಾಮಿಯ ದಿವ್ಯಾನುಗ್ರಹದಿಂದ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಟ್ರಸ್ಟ್ ವತಿಯಿಂದ ಹಾಗೆ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಮಾರ್ಗಶಿರ ಮಾಸದ ಪೌರ್ಣಮಿಯಲ್ಲಿ ಸಾಯಂಕಾಲದಲ್ಲಿ ಸ್ವಾಮಿಗೆ ವಿಷ್ಣು ಮಹಾದೀಪೋತ್ಸವ ನೆರವೇರುತ್ತಿದೆ. ಎಲ್ಲರೂ ಕೂಡ 15ನೇ ತಾರೀಕು ಸಂಜೆ ಗೋಧುಳಿ ಲಗ್ನದಲ್ಲಿ ಶ್ರೀ ಮಹಾಸುದರ್ಶನ ಸ್ವಾಮಿಗೆ ಹೋಮದಿಂದ ಪ್ರಾರಂಭವಾಗುವಂತಹ ದೀಪೋತ್ಸವ ಹಾಗೆ ಯಥೇಚ್ಛವಾಗಿ ಒಂದು 4000 ದೀಪಗಳೊಂದಿಗೆ ಪ್ರಜ್ವಲನೆಯಾಗಿ ಎಲ್ಲ ಭಕ್ತ ಮಹಾಶ್ರಯರಿಗೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗುವ ಹಾಗೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗೋದಕ್ಕೋಸ್ಕರ ಈ ಮಹಾವಿಷ್ಣು ದೀಪೋತ್ಸವವನ್ನು ಆಚರಿಸ್ತಾರೆ. ಸ್ವಾಮಿಯನ್ನು ದೀಪದಲ್ಲಿ ದರ್ಶನ ಮಾಡಬೇಕಾದ್ರೆ ಅವರು ಯಥೇಚ್ಛವಾದ ತೇಜಸ್ಸಿನಿಂದ ಅನುಗ್ರಹವನ್ನು ಮಾಡ್ತಾರೆ. ಯಾಕಂದರೆ ಎಲ್ರಿಗೂ ಎಲ್ಲ ಥರವಾದ ಕಷ್ಟಗಳಿರುತ್ತೆ, ದುಃಖಗಳಿರುತ್ತೆ, ಅದನ್ನೆಲ್ಲ ನಿವಾರಣೆ ಮಾಡೋದು ಈ ವಿಷ್ಣು ದೀಪೋತ್ಸವ. ಅದರಿಂದಾಗಿ ಪ್ರತಿಯೊಬ್ಬರು 15/12/2024 ಭಾನುವಾರದಂದು ಸಾಯಂಕಾಲ ಪ್ರತಿಯೊಬ್ಬರು 6 ಗಂಟೆಗೆ ಎಣ್ಣೆ ಮತ್ತು ಬತ್ತಿಯೊಂದಿಗೆ ಬಂದರೆ ಎಲ್ಲ ದೀಪಗಳಲ್ಲಿರುತ್ತೆ. ಎಲ್ಲರೂ ಬಂದು ದೀಪವನ್ನು ಬೆಳಗಿಸಿ ಹಾಗೆ ಯಥೇಚ್ಛವಾದ ಸೇವೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಜೈ ಇಂದಿರಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಶ್ರೀ ಗುರುರಾಘವೇಂದ್ರ ಸ್ವಾಮಿ ಪ್ರಭು ಕೀ ಜೈ.